ಇವ್ರು ನಿಜವಾಗ್ಲೂ ಆ ಬೇಟಿ ಬಚಾವೋ ಅನ್ನುವಂಥ ಒಂದು ಸ್ಲೋಗನ್ ಹಾಕಿದಾರಲ್ಲ, ಬಿಜೆಪಿ ವಾಲೊನ್ಸೆ ಬೇಟಿ ಬಚಾವೋ ಅನ್ನುವಂಥದ್ದು ಅವರ ಸ್ಲೋಗನ್ ಅನ್ನು ಮರುಪರಿಶೀಲನೆ ಮಾಡಿ ಹಾಕ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ದೇಶ ಮಟ್ಟದಲ್ಲಿ ಕರ್ನಾಟಕದ ಮಾನ ಮರ್ಯಾದೆ ಇವರು ಎಲ್ಲಿಗೆ ಹರಾಜು ಹಾಕ್ತಾ ಇದ್ದಾರೆ? ಒಬ್ಬ ಮಹಿಳೆಯನ್ನ ಈ ರೀತಿ ಅವಮಾನಿಸಬಹುದಾ? ಎಲ್ಲಿ ಹೆಣ್ಣು ಮಕ್ಕಳು ಪೂಜಿಸಲ್ಪಡುತ್ತಾರೋ, ಆರಾಧಿಸಲ್ಪಡುತ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರ್ತಾರೆ ಅಂತ ನಮ್ಮ ಪರಂಪರೆ ಹೇಳುತ್ತೆ. ಇವರು ರಕ್ಷಣೆ ಮಾಡ್ತಾ ಇರೋದೇನು, ಇವರ ಶಿಷ್ಯಂದ್ರಿಗೆ ಕಲಿಸ್ತಾ ಇರೋದೇನು? ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಪಾಕಿಸ್ತಾನ 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 ಅಂತ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಯುಟಿ ಫರ್ಜಾನಾ, ಕಾಂಗ್ರೆಸ್ನ ರಾಜ್ಯ ವಕ್ತಾರೆ. ಇವತ್ತು ಬೆಳಿಗ್ಗೆ ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಮಾತನಾಡ್ತಾ ಇರುವಂತಹ ಒಂದು ವಿಡಿಯೋ ನೋಡಿದಾಗ ನನಗೆ ಬಹಳ ದುಃಖ ಆಯಿತು, ಅಷ್ಟೇ ಆಕ್ರೋಶನೂ ಮೂಡಿ ಬಂತು. ನಿನ್ನೆ ಬೆಳಗಾಂನ ಸುವರ್ಣ ಸೌಧದಲ್ಲಿ ಒಂದು ಅಂತಿಮ ದಿನ, ಅಧಿವೇಶನದ ಅಂತಿಮ ದಿನ ನಡೆದಿರುವಂಥ ಒಂದು ಹೇಯ ಘಟನೆಯ ಹಿನ್ನೆಲೆಯಲ್ಲಿ ಅವರು ಒಂದು ಗದ್ಗದಿತರಾಗಿ ಮಾತನಾಡಿದರು. ಕರ್ನಾಟಕದಲ್ಲಿ ಇರುವಂತಹ ಏಕೈಕ ಮಹಿಳಾ ಸಚಿವೆ ಈ ರೀತಿಯಾಗಿ ಅವರು ಅವರ ಭಾವನೆಗಳ ಕಟ್ಟೆ ಹೊಡೆದು ಮಾತನಾಡುವಂಥ ಒಂದು ಪರಿಸ್ಥಿತಿ ಬರುತ್ತೆ ಅಂದರೆ ಸಾಮಾನ್ಯ ಮಹಿಳೆಯ ಪರಿಸ್ಥಿತಿ ಏನು ಅನ್ನುವಂಥದ್ದು ನಿಜವಾಗ್ಲೂ ನಮ್ಮಂಥವರಲ್ಲಿ ದಿಗ್ಭ್ರಮೆ ಮೂಡಿಸಿದೆ. ಇವಾಗ ಸಿ ಟಿ ರವಿ ಏನು ಹೇಳಿದ್ದಾರೆ ಅಂತ ಏನು ಹೇಳಲಾಗ್ತಿದೆ, ಆ ಒಂದು ಕೆಟ್ಟ ಪದ, ಅದು ಅವಾಚ್ಯ ಪದ, ನಾವು ಬಳಸೋದಿಲ್ಲ. ಅಂತಹ ಮಾತನ್ನು ಈ ಸಿ ಟಿ ರವಿಯವರು ಸುವರ್ಣಸೌಧದಲ್ಲಿ ಅಷ್ಟೊಂದು ಶಾಸಕರು, ಸಚಿವರು, ಮುಖ್ಯಮಂತ್ರಿಗಳು ಎಲ್ಲರ ಎದುರಿಗೆ ಆಡಿದಂತಹ ಮಾತಿದೆಯಲ್ಲ, ಬಹಳ ಅವಹೇಳನಕಾರಿಯಾದಂತಹ ಮಾತು. ಆ ಒಂದು ದೃಶ್ಯ ನಿಜವಾಗ್ಲೂ ನನಗೆ ಆ ಒಂದು ಮಹಾಭಾರತದ ದೃಶ್ಯ, ಕೌರವರು ಮತ್ತು ಪಾಂಡವರು ಎಲ್ಲ ಇದ್ದಂತಹ ಒಂದು ಸಭೆಯಲ್ಲಿ ದುಶ್ಯಾಸನ ಹೇಗೆ ಒಂದು ಮಹಿಳೆಯನ್ನ ಅವಮಾನಿಸಿದ ಅನ್ನುವಂತಹ ಒಂದು ಘಟನೆ ನನಗೆ ನಿಜವಾಗ್ಲೂ ನೆನಪಿಗೆ ಬಂತು. ಬಹಳ ದುಃಖ ಆಯಿತು. ಇದು ಯಾಕಂತ ಹೇಳಿದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬರೇ ಒಂದು ವ್ಯಕ್ತಿಯಾಗಿ ನಾವು ನೋಡ್ಲಿಕ್ಕಾಗೋದಿಲ್ಲ. ಒಬ್ಬ ವ್ಯಕ್ತಿಯಾಗಿ ಅವ್ರಿಗೆ ಅವಮಾನ ಮಾಡಿದ್ರು ಅವಮಾನನೇ, ಅದಲ್ಲ. ಅವರು ಕರ್ನಾಟಕದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ, ಮಹಿಳೆಯರ ಸಬಲೀಕರಣಕ್ಕೆ ತಂದಂತಹ ಯೋಜನೆಗಳು ಜಾರಿಗೊಳಿಸ್ತಾ ಇರುವಂತಹ ಸಚಿವೆ. ಅಂತಹ ಒಬ್ಬ ವ್ಯಕ್ತಿಗೆ ಈ ಬಿಜೆಪಿಯ ಜನರು, ಇಲ್ಲಿನ MLC ಶಾಸಕ ಆದಂಥ ಸಿ ಟಿ ರವಿ ಇಷ್ಟು ಹೇಯವಾಗಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನು ಇದು ಪರಿಸ್ಥಿತಿ? ದೇಶ ಮಟ್ಟದಲ್ಲಿ ಕರ್ನಾಟಕದ ಮಾನ ಮರ್ಯಾದೆ ಇವರು ಎಲ್ಲಿಗೆ ಹರಾಜು ಹಾಕ್ತಾ ಇದ್ದಾರೆ? ಒಬ್ಬ ಮಹಿಳೆಯನ್ನ ಈ ರೀತಿ ಅವಮಾನಿಸಬಹುದಾ? ಇನ್ನೊಂದು, ಇಂತಹ ಒಂದು ಪದಗಳಿದೆಯಲ್ಲ, ಇವಾಗ ಹಾದಿ ಬೀದಿಯಲ್ಲಿ ಯಾರೋ ಜಗಳ ಆಡುವಾಗ ಯಾರೋ ಕುಡಿದು ಮಾತಾಡ್ತಾ ಇದ್ದಾರೆ, ಅದೇ ಡ್ರಗ್ ಅಡಿಕ್ಟ್ಗಳು ಮಾತಾಡ್ತಾ ಇದ್ದಾರೆ, ಅಥವಾ ಮಾನಸಿಕ ಸ್ಥಿಮಿತ ತಪ್ಪಿದವರು ಮಾತಾಡ್ತಾ ಇದ್ದಾರೆ ಅಂದರೆ ಓಕೆ, ಅದು ಬೇರೆ ವಿಚಾರ. ಅಂತಹ ವ್ಯಕ್ತಿಗಳು ಮಾತಾಡಬಹುದಂಥ ಭಾಷೆಯನ್ನು ಇಲ್ಲಿ ಶಕ್ತಿ ಕೇಂದ್ರದಲ್ಲಿ ಬಳಸ್ತಾರೆ, ಒಬ್ಬ ಸಚಿವೆಗೆ ಬಳಸ್ತಾರೆ, ಒಬ್ಬ ಶಾಸಕರಾಗಿದ್ದವರು ಅಂತ ಹೇಳಿದರೆ ಏನಂತ ಹೇಳೋಣ ಇದಕ್ಕೆ? ಇನ್ನೊಂದು ವಿಚಾರ, ಇಂತಹ ಹೇಳಿಕೆ ಬಂದಾಗ ಅವರ ಪಕ್ಷ ಹೇಗೆ ವರ್ತಿಸಿದೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಯಾಕಂದರೆ ಈ ಸಿ ಟಿ ರವಿ ಅವರು ತುಂಬ ಸಲ ಹೇಳಿದ್ದಾರೆ, ನನಗೆ RSSನ ತಾಯಿ ಇದ್ದ ಹಾಗೆ ಅಂತ. ಹಾಗಿದ್ರೆ RSS ಈ ರೀತಿಯ ಕಲ್ಚರ್ ಕಲಿಸುತ್ತಾ? RSS ಯಾವಾಗಲೂ ಹೇಳುತ್ತೆ ತಾನು ಭಾರತೀಯ ಪರಂಪರೆಯ ರಕ್ಷಕ ಅಂತ ಹೇಳುತ್ತೆ. ಸಂತೋಷ. ಭಾರತೀಯ ಪರಂಪರೆ ಏನು ಹೇಳುತ್ತೆ ಹೆಣ್ಮಕ್ಳ ಬಗ್ಗೆ? ಯತ್ರ ನಾರ್ಯಸ್ತು ಪೂಜ್ಯತೆ ರಮಂತೆ ತತ್ರ ದೇವತಃ. ಎಲ್ಲಿ ಹೆಣ್ಣು ಮಕ್ಕಳು ಪೂಜಿಸಲ್ಪಡುತ್ತಾರೋ, ಆರಾಧಿಸಲ್ಪಡುತ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರ್ತಾರೆ ಅಂತ ನಮ್ಮ ಪರಂಪರೆ ಹೇಳುತ್ತೆ. ಇವರು ರಕ್ಷಣೆ ಮಾಡ್ತಾ ಇರೋದೇನು, ಇವರ ಶಿಷ್ಯಂದ್ರಿಗೆ ಕಲಿಸ್ತಾ ಇರೋದೇನು? ಆಯಿತು, ಹೋಗ್ಲಿ ಬಿಡಿ. ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಮೇಲೆ ಇವ್ರಿಗೆ ನಿಗಾ ಇಡ್ಲಿಕ್ಕೆ ಆಗೋದಿಲ್ಲ. ಸಿ ಟಿ ರವಿ ಅಂತವ್ರು ಅವರವರ ಸಂಸ್ಕಾರಕ್ಕೆ ತಕ್ಕ ಹಾಗೆ ಮಾತಾಡ್ತಾರೆ. ಹಾಗೆ ಮಾತನಾಡಿದಾಗ, ಒಂದು ಮಗು ತಪ್ಪು ಮಾಡಿದಾಗ ತಾಯಿ ಯಾವ ರೀತಿ ರಿಯಾಕ್ಷನ್ ತಗೊಳ್ತಾರೆ ಅನ್ನೋದ್ರ ಮೇಲೆ ನಾವೊಂದು ಜಡ್ಜ್ಮೆಂಟ್ಗೆ ಬರ್ಬೋದು. ಇಲ್ಲಿ BJP ಎಲ್ಲ ಸೇರಿಬಿಟ್ಟು ಸಿ ಟಿ ರವಿ ಅವ್ರನ್ನ ಯಾವ ರೀತಿಯಲ್ಲೂ ಅವರು ಅದನ್ನು ಖಂಡಿಸ್ತಾ ಇಲ್ಲ, ಅದನ್ನು ಎಂಜಾಯ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಇದು ಅಂದರೆ ಇಂತಹ ವ್ಯಕ್ತಿಗಳು ಸೇರಿ BJP ರೂಪುಗೊಳ್ಳೋದಾ, ಅಥವಾ BJP ರೂಪುಗೊಂಡ ಮೇಲೆ ಇವರು ಆ ರೀತಿ ಟ್ರೈನ್ ಅಪ್ ಆಗೋದು? ಯಾಕಂದರೆ ತುಂಬ ಹಲವಾರು ಕೇಸ್ಗಳಿದ್ದಾವೆ, ಅದನ್ನೆಲ್ಲ ನಾನು ನೆನಪಿಸೋಕೆ ಬಯಸೋದಿಲ್ಲ. ಮಹಿಳೆಯರ ಬಗ್ಗೆ ಇವರು ಯಾವ ರೀತಿಯಾಗಿ ಅವಮಾನಕಾರಿಯಾಗಿ ನಡ್ಕೊಳ್ತಾರೆ ಅನ್ನೋದ್ರ ಬಗ್ಗೆ. ಇನ್ನೊಂದು, ಇದರ ಏನು ಪರದೆಯ ಹಿಂದಿನ ಘಟನೆ ಏನು ಅಂತ ನೋಡಬೇಕಾದ್ರೆ, ಈ ಘಟನೆಯ ಹಿನ್ನೆಲೆ ನೋಡಬೇಕಾದ್ರೆ, ಅಮಿತ್ ಶಾ ಅವರು ಅಂಬೇಡ್ಕರ್ ಅವರನ್ನ ಹೀಯಾಳಿಸಿದ್ರ ಬಗ್ಗೆ ವಿರೋಧಿಸ್ತಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತಾಡಿದರೆ, ಅದಕ್ಕೆ ಪ್ರತಿಕ್ರಿಯೆಯಾಗಿ ಸಿ ಟಿ ರವಿ ಅವರು ಆ ರೀತಿ ಹೇಳಿರುವಂಥದ್ದು. ಇದು ಮತ್ತಷ್ಟು ಹೇಯವಾದುದು. ಯಾಕೆ ಅಂತ ಹೇಳಿದರೆ, ಅಂಬೇಡ್ಕರ್ ಅವರ ಒಂದು ಮೌಲ್ಯಗಳ ಒಂದು ತಿರುಳೇ ಮಹಿಳಾ ಸಮಾನತೆ ಆಗಿತ್ತು, ಸರ್ವ ಜನ ಒಂದು ಸಮಭಾವದಲ್ಲಿ ನೋಡುವಂಥದ್ದಾಗಿತ್ತು. ಅಂಥ ಅಂಬೇಡ್ಕರ್ ಅವರನ್ನ ಅಮಿತ್ ಶಾ ಹೀಯಾಳಿಸ್ತಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಭಟಿಸ್ತಾರೆ. ಅವ್ರಿಗೆ ಪ್ರತಿಕ್ರಿಯೆಯಾಗಿ ಸಿ ಟಿ ರವಿ ಈ ರೀತಿ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಅಮಿತ್ ಶಾ ಅವರಲ್ಲಿ ಏನು ಥಿಯರಿ ಹೇಳಿದ್ದಾರೆ ಅದರ ಪ್ರಾಕ್ಟಿಕಲ್ ಇವರು ಅದನ್ನು ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದಾರೆ. ಮಹಿಳೆಯರಿಗೆ ನಾವು ಗೌರವ ಕೊಡೋದಿಲ್ಲ, ಮಹಿಳೆಯರಿಗೆ ನಮ್ಮಲ್ಲಿ ಸ್ಥಾನ ಇಲ್ಲ, ಎಷ್ಟೆಷ್ಟು ಪರಂಪರೆಗಳನ್ನು ಅರ್ಥಕೊಂಡು ಬಂದ್ರೂ ನಾವು ಮಹಿಳೆಯರನ್ನು ನೋಡೋದು ಹೀಗೆ ಅನ್ನೋದು ಇವರ ನಡವಳಿಕೆಯಿಂದಲೇ ಅಲ್ಲಿ ಸ್ಪಷ್ಟ ಆಗುತ್ತೆ.
ಇವಾಗ ಸಂವಿಧಾನದ ಬಗ್ಗೆ ಹೆಚ್ಚು ಹೆಚ್ಚು ಮಾತಾಡಬೇಕಾಗಿರೋ ಮಹಿಳೆಯರು, ಯಾಕಂದರೆ ಮಹಿಳೆಯರಿಗೆ ಸಂವಿಧಾನ ಕೊಟ್ಟಂತಹ ಯಾವುದೇ ಒಂದು ಶಕ್ತಿಯನ್ನು, ಆ ಸಬಲೀಕರಣದ ಆಶಯಗಳನ್ನು, ಸಮಾನ ಭಾವವನ್ನು ಬೇರೆ ಯಾವ ಧರ್ಮ ಗ್ರಂಥಗಳು ಕೊಡಲಿಲ್ಲ, ಸಂವಿಧಾನ ಕೊಟ್ಟ ಮಟ್ಟಿಗೆ ಕೊಡಲಿಲ್ಲ. ಅಂತಹ ಸಂವಿಧಾನವನ್ನು ಯಾರಾದರೂ ಹೀಯಾಳಿಸಿದರೆ, ಸಂವಿಧಾನದ ಶಿಲ್ಪಿಯನ್ನು ಹೀಯಾಳಿಸಿದರೆ, ಲಕ್ಷ್ಮೀ ಹೆಬ್ಬಾಳ್ಕರ್ರಂತಹ ಒಬ್ಬ ಗಟ್ಟಿಗಿತ್ತಿ ಮಹಿಳೆ ಪ್ರತಿರೋಧಿಸೋದು ಅದು ತಪ್ಪಲ್ಲ. ಅಂತಹ ಒಂದು ಸಂದರ್ಭದಲ್ಲಿ ಈ ರೀತಿ ಮಾತಾಡ್ತಾರೆ ಅಂತ ಹೇಳಿದರೆ ನಾಡಿನ ಜನ ಇವರನ್ನ ಏನಂತ ಅರಿತುಕೊಳ್ಬೇಕು? ಅದರ ಮೇಲೆ ಇವರು ಇವತ್ತು ಅವರ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಪಾಕಿಸ್ತಾನ 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 ಅಂತ ಹೇಳ್ತಾ ಇದ್ದಾರೆ. ಒಂಥರ ನನಗೆ ನಿಜವಾಗ್ಲೂ ಒಂಥರ ಅವರು ಹಲುಬ್ತಾ ಇದ್ದಾರೆ. ಅದು ಒಂದು ಮಗುವೊಂದು ತನ್ನ ಕನಸಿನ ವಸ್ತುಗಾಗಿ ಕನವರಿಕೆ ಮಾಡಿದ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಆದರೆ ಇವರು ಪಾಕಿಸ್ತಾನ ಪಾಕಿಸ್ತಾನ ಅಂತ ಹಲುಬಿಸ್ತಾ ಇದ್ದಾರೆ. ಆದರೆ ಅವರ ಕನವರಿಕೆ ಇರುವಂಥದ್ದು, ಅದರ ಆಶಯ ಇರುವಂಥದ್ದು ಕರ್ನಾಟಕವನ್ನು ತಾಲಿಬಾನೀಕರಣ ಮಾಡಬೇಕು, ಇಲ್ಲಿ ಮಹಿಳೆಯರನ್ನು ದ್ವಿತೀಯ ದರ್ಜೆಯ ವ್ಯಕ್ತಿಗಳನ್ನಾಗಿ ಮಾಡಬೇಕು ಅನ್ನೋದೇ ಅವರ ಇರಾದೆ. ಅದಕ್ಕಾಗಿಯೇ ಒಬ್ಬ ಸಚಿವರನ್ನು ಅಷ್ಟು ಕೆಟ್ಟ ಪದ ಬಳಸಿದಾಗ ಅವ್ರಿಗೆ ಏನೂ ಅನಿಸೋದಿಲ್ಲ. ಮತ್ತೆ ಪಾಕಿಸ್ತಾನದ ಕನವರಿಕೆ ಅಂದರೆ ಇವ್ರು ನಿಜವಾಗ್ಲೂ ಆ ಬೇಟಿ ಬಚಾವೋ ಅನ್ನುವಂಥ ಒಂದು ಸ್ಲೋಗನ್ ಹಾಕಿದಾರಲ್ಲ, BJP ವಾಲೋನ್ಸೆ ಬೇಟಿ ಬಚಾವೋ ಅನ್ನುವಂಥದ್ದು ಅವರ ಸ್ಲೋಗನನ್ನು ಮರುಪರಿಶೀಲನೆ ಮಾಡಿ ಹಾಕಲಿ ಅಂತ ನಾನು ಕೇಳ್ಕೊಳ್ತೀನಿ. ಇಂತಹ ವ್ಯಕ್ತಿಗಳಿದ್ರೆ ಇನ್ನು ರಾಜಕೀಯಕ್ಕೆ ಹೆಣ್ಮಕ್ಳು ಹೇಗೆ ಬರೋದು ಅಂತ. ರಾಜಕೀಯಕ್ಕೆ ಹೆಣ್ಮಕ್ಳು ಬರೋದಿದ್ರೆ ಮನೆಯಲ್ಲಿ ಹೇಳಲ್ವಾ, ಬೇಡ ಅಲ್ಲಿ ಹೋಗಬೇಡ, CT ರವಿ ಅಂತವರೆಲ್ಲ ಇದ್ದಾರೆ ಅಂತ ಹೇಳಲ್ವಾ? ಯಾರಾದರೂ ಇನ್ನು ಬರೋಕ್ಕೆ ಸಾಧ್ಯ ಇದೆಯಾ? ಇದನ್ನು ಒಪ್ಪಿಕೊಂಡ್ರೆ, ಇದನ್ನು ನಾವು ಏನು ಡೈಜೆಸ್ಟ್ ಮಾಡಿಕೊಂಡ್ರೆ ಇನ್ನು ಹೇಗೆ ಸಾರ್ವಜನಿಕ ವಲಯದಲ್ಲಿ ಹೆಣ್ಮಕ್ಳು ಮುಕ್ತವಾಗಿ ನಡಿಬೇಕು? ಅದಕ್ಕೋಸ್ಕರ ಕರ್ನಾಟಕದ ಜನತೆ ಒಗ್ಗಟ್ಟಿನಿಂದ ಪ್ರತಿರೋಧಿಸಬೇಕು ಮತ್ತು ಕಾನೂನು ಈ ನಿಟ್ಟಿನಲ್ಲಿ ಏನು ಕೆಲಸ ಮಾಡುತ್ತೆ ಅದನ್ನು ಮಾಡುತ್ತೆ. ಎಲ್ರಿಗೂ ಧನ್ಯವಾದ.